ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಲನ್ ಅಂಕಲ್, ಏನೇನು ಅಂಕಲ್ ಸಮಾಚಾರ? ನಂದೇನಪ್ಪ ಇರುತ್ತೆ, ಸುದ್ದಿ ಮಾಡೋ ನೀನು ಹೇಳಬೇಕು. ಹೆಂಗಂಡ್ ಎನರ್ಜೆಟಿಕ್ ಬಾಯ್, ಉತ್ಸಾಹ ಯುವಕ, ಹೆಂಡತಿ ಬೇರೆ ಮನೆಯಲ್ಲಿಲ್ಲ, ನೀನು ಕೇಳಬೇಕಾ? ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೋಡಪ್ಪ, ನಿಮ್ಮ ಅಣ್ಣನಂತ ದೊಡ್ಡ ಆನೆನ ಕೆಡಬೇಕು ಅಂದ್ರೆ ದೊಡ್ಡ ಪ್ರಿಪ್ರೇಷನ್ ಬೇಕು. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ನಿಮ್ಮ ಅಣ್ಣನನ್ನ ಕೆಡವಕ್ಕೆ ಕೆಡ್ಡ ತೋಡೋದು ಬಿಟ್ಬಿಟ್ಟು ಇನ್ನೆಲ್ಲೋ ಗಾಲ್ಫ್ ಆಡಕ್ ಹೋಗ್ತೀಯ. ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಸಾಕು, ಅದೆಲ್ಲೋ ಹೋಗಿಲ್ಲ, ಅಲ್ಲೇ ಹೊಡ್ಕೊಂಡು ಕೂತ್ಕೊಳ್ತಿಲ್ಲಪ್ಪ. ಅಂಕಲ್ ಬಿಡಿ ಅಂಕಲ್, ಏನಂಕಲ್ ಅವ್ರ ಮುಂದೆ ಅಲ್ಲ. ಏನಾಗಲ್ಲ ಬಿಡಪ್ಪ, ಅವಳಿಗೆಲ್ಲ ಗೊತ್ತಿರೋದೆ ಅಲ್ಲ ಬಿಟ್ಟ. ನೋಡೋ, ಈ ಹೆಣ್ಣು ಮಣ್ಣು ಬನ್ನು ಇವುಗಳ ಹಿಂದೆ ನಾವು ಹೋಗ್ಬಾರ್ದು, ಅವುಗಳೇ ನಮ್ಮ ಹಿಂದೆ ಬೀಳ್ಬೇಕು. ಮೊದಲು ಸಾಧನೆ ಮಾಡು, ಆಮೇಲೆ ತಾನಾಗಿ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ. ಸಾಕು ಸಾಕು ಅನ್ನುವಷ್ಟು ಬರುತ್ತೆ. ಅದನ್ನು ಬಿಟ್ಬಿಟ್ಟು ಚಟ್ನಿಂದ ಹೋದ್ರೆ ಖಂಡಿತ ಉದ್ಧಾರ ಆಗಲ್ಲ. ಬೇಕಾದ್ರೆ ಕೊಟ್ಬಿಡ್ತೀನಿ. ಮನುಷ್ಯನಿಗೆ ಹಠ ಇರಬೇಕು, ಚಟ ಇರಬಾರ್ದು. ಅಂಕಲ್ ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಂಕಲ್? ಅಂಕಲ್ ನೋಡಿ, ಸಾಧನೆ ಮಾಡ್ತೀವಿ ಅಂತ ಯಾವಾಗಲೂ ಮಣ್ಣು ಹೊತ್ಕೊಂಡಿರೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ನಮಗೂ ಸ್ವಲ್ಪ ಸ್ಟ್ರೆಸ್ ಅಂತ ಆಗುತ್ತೆ, ಟೆನ್ಷನ್ಸ್ಗಳಂತ ಇರ್ತವೆ. ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ನು, ರಿಲೀಫ್ ಅಂತ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಇದೆಲ್ಲ ಯಾವುದಕ್ಕೋ ಲಿಂಕ್ ಮಾಡಬೇಡಿ ಅಂಕಲ್. ಇದು ಪರ್ಸ್ನಲ್, ಸುಮ್ಮನೆ ಹಾಗೆ ಏನೋ ನಡೆಸ್ಕೋತೀವಿ ಬಿಡಿ. ಆಯ್ತು ಬಿಡಪ್ಪ, ಅದ್ರ ಬಗ್ಗೆ ಮತ್ತೆ ಮಾತಾಡೋದಿಲ್ಲ, ಆಯ್ತಾ? ಆದ್ರೆ ಒಂದು ಮಾತು ತಿಳ್ಕೊ, ಒಂದು ಸಾಮ್ರಾಜ್ಯನ ಕಟ್ಟಬೇಕು ಅಂದ್ರೆ ಅದಕ್ಕೆ ತಾಳ್ಮೆ ಬೇಕು, ಪರಿಶ್ರಮ ಬೇಕು, ಬುದ್ಧಿವಂತಿಕೆ ಬೇಕು. ಒಂದು ಚೂರು ರೂಟ್ ಬದಲಾಗ್ಬಿಟ್ರು ರೂಟೇ ಚೇಂಜ್ ಆಗ್ಬಿಡುತ್ತೆ. ನಿನ್ನ ಗುರಿ ಒಂದ್ ಕಡೆ ಆದ್ರೆ ನೀನೇ ಒಂದ್ ಕಡೆ ಆಗ್ಬಿಡ್ಚ. ಆಮೇಲೆ ಗಾಲ್ಫ್ ಆಡೋದಕ್ಕಲ್ಲ, ಗೋಲಿ ಆಡೋದಕ್ಕೂ ಯಾರು ಸಿಗಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ಮನೇಲೂ ಉಪದೇಶ ಕೇಳಬೇಕು, ಇಲ್ಲೂ ಅದೇ ಅಂತಂದ್ರೆ ಕಷ್ಟ ಆಗುತ್ತೆ ಅಂಕಲ್. ಕ್ಯಾನ್ ಯು ಚೇಂಜ್ ದ ಟಾಪಿಕ್ ಪ್ಲೀಸ್? ಆಯ್ತು ಬಿಡಪ್ಪ, ಆಯ್ತು ಫ್ರೆಂಡ್ಲಿ ಆಗೇ ಕೇಳ್ತೀನಿ ನಿನ್ನ. ಮನೆಯಲ್ಲಿ ಅಡಿಗೆ ಮಾಡೋರು ಇಲ್ಲ ಅಂತ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದೆಯಾ ಹೀಗೆ? ಅಂಕಲ್ ಅವಳು ಇಲ್ಲ ಅಂದ ಮಾತ್ರಕ್ಕೆ ಹೋಟೆಲ್ಗೆ ಹೋಗೋ ಅನಿವಾರ್ಯತೆ ನನಗಿಲ್ಲ. ಅವಳಿದ್ದಾಗ್ಲೂ ಹೋಟೆಲ್ಗೆ ಹೋಗ್ತಿದ್ದೆ, ಅವಳಿಲ್ಲ ಅಂದ್ರೆ ಹೋಟೆಲ್ಗೆ ಹೋಗ್ತೀನಿ. ಅದನ್ನ ಯಾರ ಕೆಲವು ತಡೆಯಕ್ಕೆ ಆಗಲ್ಲ. ವಯಸ್ಸಲ್ಲಿ ಹೀಟಲ್ಲಿ ಮಾಡಿದಂಥ ಒಂದೇ ಒಂದು ಮಿಸ್ಟೇಕ್ಗೆ, ಅದೇ ನಾನು ಮಾಡಿದ ದೊಡ್ಡ ತಪ್ಪು, ಆ ಒಂದು ತಪ್ಪಿಗೆ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಸೇರ್ಕೊಂಡು ಜಾಯಿಂಟ್ ವೆಂಚರಲ್ಲಿ ಆ ಒಂದು ಕರ್ಮನ ನನ್ನ ತಲೆಗೆ ಗಂಟು ಹಾಕಿದ್ರು. ಸೊ ಅದು ಪರ್ಮನೆಂಟ್ ಆಗೋಯ್ತು. ಏನ್ ಮಾಡ್ಲಿ, ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಹೊಟ್ಟೆ ಉರಿಯುತ್ತೆ. ಅದರಿಂದ ಆಚೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದೆ. ಸುಮ್ಮನೆ ಏನೋ ಹೆಸರಿಗೆ ಹೆಂಡತಿ ಅಂತ ಜೊತೆಲಿ ಇಟ್ಕೊಂಡಿದ್ದೀನಿ ಅಷ್ಟೇನೆ ಅಂಕಲ್. ಆದರೆ ಆ ರೀತಿ ಒಂದು ಬಾಂಡಿಂಗ್ ಆಗಲಿ, ರಿಲೇಶನ್ಶಿಪ್ ಆಗಲಿ ನಮ್ಮಿಬ್ಬರ ಮಧ್ಯೆ ಖಂಡಿತ ಇಲ್ಲ. ಏನು ಮಾಡೋದು, ಕರ್ಮ ಅನುಭವಿಸ್ಲೇಬೇಕು. ಮನೇಲಿ ಸಿಗದಿರೋ ನೆಮ್ಮದಿ ಅಟ್ಲೀಸ್ಟ್ ಹೋಟೆಲ್ ಆದರೂ ಸಿಗುತ್ತೇನೋ ಅನ್ನೋ ಒಂದು ಪ್ರಯತ್ನ ನಂದು ಅಷ್ಟೇ. ನಾನು ತುಂಬ ಟ್ರೈ ಮಾಡಿದೆ ಅಂಕಲ್ ಈ ಹೆಂಡತಿಯನ್ನು ಅಂಟಿಂದ ಬಿಡಿಸ್ಕೊಳ್ಳೋದಕ್ಕೆ. ಆದರೆ ಏನು ಮಾಡಲಿ, ನಾನು ಮಾಡೋ ಪ್ರತಿಯೊಂದು ಪ್ರಯತ್ನಕ್ಕೂ ನನ್ನ ಸ್ವಂತ ಅಣ್ಣ ಆ್ಯಂಡ್ ಅತ್ತಿಗೆ ಅನ್ಸ್ಕೊಂಡಿರೋ ಭೂಮಿಕಾ ಇಬ್ಬರೇ ಯಾವಾಗಲೂ ಅಡ್ಗಾಲ ಆಗ್ತಾರೆ. ನಾನೇನಾದರೂ ಪ್ಲ್ಯಾನ್ ಮಾಡೋಂಗಿಲ್ಲ. ನನ್ನ ಲೈಫಲ್ಲಿ ದೊಡ್ಡ ಸ್ಪೀಡ್ ಬ್ರೇಕರ್ ಆಗ್ಬಿಟ್ಟಿದ್ದಾರೆ ಇಬ್ಬರು. ನಿಮ್ಮ ಅಣ್ಣ ನನಗಷ್ಟೇ ಅಲ್ಲ, ನಿನ್ಗೂ ವಿಲನ್ನು ಅನ್ನು. ನಿನ್ನ ಹೆಂಡತಿ ಅಂತ ಅನ್ನಿಸ್ಕೊಂಡಿರಲ್ಲ ಅವಳು. ಇಲ್ಲಿ ವಾಪಸ್ ಬರ್ತಾಳ ಅಥವಾ ಅಲ್ಲೇ ಇರ್ತಾಳ? ಅಂಕಲ್ ಅವಳು ಇಲ್ದೇ ಇರೋದೇ ನನಗೆ ಹಬ್ಬ ಅಂದಮೇಲೆ ಅವಳು ವಾಪಸ್ ಬರ್ತಾಳೋ ಅಲ್ಲೇ ಇರ್ತಾಳೋ ಅನ್ನೋದ್ರ ಬಗ್ಗೆ ನಾನು ಯಾಕೆ ಅಂಕಲ್ ತಲೆ ಕೆಡಿಸ್ಕೊಳ್ಳಿ? ನನ್ನ ಪಾಡಿಗೆ ನಾನು ಆರಾಮಾಗಿದ್ದೀನಿ ಅಂಕಲ್. ನಾನು ಇರೋದು ಒಂದೇ ಒಂದು ಯೋಚನೆ, ಅವಳು ಬರ್ತಾಳೋ ಇಲ್ವೋ ಅನ್ನೋದ್ರ ಬಗ್ಗೆ ಅಲ್ಲ, ಅವಳಿಂದ ಮುಕ್ತಿ ಹೇಗೆ ಪಡೆಯೋದು ಅನ್ನೋದು. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಾನು ಅವಳನ್ನ ಎಲ್ಲಿಟ್ಟಿದ್ದೀನಿ ಅಂತ. ಅದು ಸರಿ ಅನ್ನು. ಇಷ್ಟ ಇಲ್ದವ್ರ ಹತ್ರ ಪ್ರೀತಿ, ಪ್ರೇಮ, ಪ್ರಣಯ ಸಾಧ್ಯ ಆಗುತ್ತೆ? ಪಾಪ ಹೆಣ್ಮಗು ನಾಚ್ಕೊಂಡು ಮುಜುಗರ ಪಟ್ಕೊಂಡು ಹೋಯ್ತಲ್ಲ ಅಂಕಲ್ ಅವ್ರ ಮುಂದೆ ಎಲ್ಲ ನೀವು ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮಾತಾಡ್ಬೋದಾ? ಇರೋ ವಿಷಯ ತಾನೇ ಹೇಳ್ದೆ. ಆದ್ರೂ ಈ ಟಾಪಿಕ್ ಹೆಂಗಿದ್ಯಲ್ವಾ ಅಂಕಲ್, ಆ ಥರ ಹಸಿ ಬಿಸಿ ಕಾಂಟ್ರವರ್ಸಿ
ಆ ಥರ. ಸರಿ, ನಿನ್ನ ಉದ್ದೇಶ ಏನು? ನಾನು ಹೋಟೆಲ್ನೇ ಮನೆ ಮಾಡ್ಕೋಬೇಕು ಅಂತಿದ್ಯಾ ಹೇಗೆ? ಹಾ ಅಂಕಲ್, ಅಯ್ಯೋ ಅದರಲ್ಲಿ ಕ್ವಶನೇ ಇಲ್ಲ ಅಂಕಲ್. ಮನೆ ಊಟಕ್ಕಿಂತ ಹೋಟ್ಲ್ ಊಟನೇ ಚೆನ್ನಾಗಿದೆ ಅಂದಮೇಲೆ ಹೋಟೆಲ್ನ ಯಾಕೆ ಮನೆ ಮಾಡ್ಕೋಬಾರ್ದು ಅಂಕಲ್? ನನ್ನ ಪ್ರಕಾರ ಎಲ್ಲಿರ್ತೀವಿ ಅನ್ನೋದಕ್ಕಿಂತ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಾಗಿ ಹೇಳಿದೆ. ಖುಷಿ ಇಂಪಾರ್ಟೆಂಟ್, ಡೋಂಟ್ ವರಿ. ಅವಳಿಂದ ಮಾತ್ರ ಅಲ್ಲ, ನಿಮ್ಮ ಅಣ್ಣನಿಂದಲೂ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ. ನಿನ್ನ ಸ್ವತಂತ್ರನನ್ನ ಮಾಡ್ತೀನಿ. ಆಮೇಲೆ ನಿಂದೆ ರೂಲ್ಸು, ನಿಂದೆ ಗೌರ್ಮೆಂಟ್ ಎಲ್ಲ ನಿನ್ನ ಕೈನಲ್ಲೇ ಇರುತ್ತೆ. ಬೇಕಾದಂಗೆ ಆಟ ಆಡು. ಆ ದಿನ ಹತ್ತಿರದಲ್ಲೇ ಇದೆ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಚಿನ್ನ, ಟಿಫನ್ ರೆಡಿನಾ? ಅರ್ಜೆಂಟ್ ಹೊರಡ್ಬೇಕು. ಏನ್ ಅರ್ಜೆಂಟು? ನೆನ್ನೆ ನಂಗೆ ಹೇಳ್ಬೇಕು ತಾನೇ ಅರ್ಜೆಂಟಾಗಿ ಇವತ್ತು ಹೊರಡ್ಬೇಕು ಅಂತ. ತಿಂಡಿನೂ ರೆಡಿ ಮಾಡಿಲ್ಲ ನಾನು. ಮಾಡಿಲ್ಲ, ಇರ್ಲಿ ಬಿಡು. ನೀನ್ ಮಾಡ್ಲಿಲ್ಲ ಅಂದ್ರೇನು, ಹೋಟ್ಲ್ ಅವ್ರು ಮಾಡಿರ್ತಾರಲ್ಲ, ಅಂದ್ರೆ ಹಂಗೆ ತಿನ್ಕೊಂಡು ಹೋಗ್ತೀನಿ. ಬರಲ್ಲ, ಅರ್ಜೆಂಟ್ ಕೆಲಸ ಇದೆ. ಒಂದ್ ನಿಮಿಷ ನಿಂತ್ಕೊ. ಏನಂತ ಅರ್ಜೆಂಟ್ ಕೆಲಸ ಹೇಳ್ಬಿಟ್ಟು ಹೋಗು. ಹೌದಲ್ವಾ, ನಾನು ಹೋಗೋ ಅರ್ಜೆಂಟಲ್ಲಿ ಯಾಕೆ ಅರ್ಜೆಂಟಾಗಿ ಹೋಗ್ತಿದ್ದೀನಿ ಅಂತ ನಿನ್ಗೆ ಹೇಳಲ್ಲ ನೋಡು. ಅಷ್ಟೊಂದು ಅರ್ಜೆಂಟ್ ನನಗೆ. ಈ ಅರ್ಜೆಂಟ್ ಕಾರಣ ಏನು ಅಂತಂದ್ರೆ, ನನ್ನ ಗೆಳೆಯ ಅತ್ತಿಗೆ ಇಬ್ರು ಹಾಸ್ಪಿಟ್ಲಿಗೆ ಹೋಗಿದ್ರ, ಕೆಲವು ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ರಲ್ಲ, ಅದೊಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕು ಇವತ್ತು. ಅಪ್ಪ ದೇವ್ರೆ, ಆ ರಿಪೋರ್ಟ್ಸ್ ಎಲ್ಲ ಪಾಸಿಟಿವ್ ಅಂತ ಬಂದು ಅವ್ರಿಗೇನು ತೊಂದರೆ ಇಲ್ಲ, ಮಗು ಆಗುತ್ತೆ ಅಂತ ಹೇಳ್ಬಿಟ್ರೆ ಸಾಕು. 100% ಅವ್ರಿಗೆ ಮಕ್ಕಳಾಗೇ ಆಗುತ್ತೆ. ಅನ್ಸೋ ಪ್ರಕಾರ ಡಬಲ್ ಧಮಾಕ, ಅವಳಿ ಜವಳಿ ಆಗುತ್ತೆ. ನೋಡ್ತಾರ, ಹೇಳಕ್ಕಾಗಲ್ಲ, 3 ಆದ್ರೂ ಆಗ್ಬಿಡುತ್ತೆ. ಆನಂದ್, ಪಾಪ ಭೂಮಿಕಾ 3 ಮಕ್ಕಳನ್ನ ಇರೋ ತರ ಇದ್ದಾಳ, ಯೋಚನೆ ಮಾಡು. ಕರೆಕ್ಟ್. ನಮ್ ಡುಮ್ಮ ಸರ್ ಏನಾದ್ರು ಮಕ್ಕಳನ್ನ ಹೆರಂಗಿದ್ದಿದ್ರೆ 3 ಅಲ್ಲ 6 ಹೆರಬೋದಾಗಿತ್ತು. ಅಷ್ಟು ತಪ್ಪಾಯ್ತು ಅವ್ನ ಹೊಟ್ಟೆ. ಪಾಪ ಅವನು ಎಷ್ಟು ಅಂತ ಆಡ್ಕೋತೀಯಾ? ಇರ್ಲಿ ಬಿಡ್ತೀನಿ, ನಾನು ಎಷ್ಟು ಆಡ್ಕೋತೀನೋ ಅಷ್ಟೇ ಪ್ರೀತಿಸ್ತೀನಲ್ಲ, ನಡೆಯುತ್ತೆ. ಅದು ನಿಜಾನೇ. ಎಲ್ಲಿ ಪ್ರೀತಿ ಸಲ್ಗೆ ಜಾಸ್ತಿ ಇರುತ್ತೋ ಅಲ್ಲೆಲ್ಲಾನು ಚೆನ್ನಾಗೇ ಇರುತ್ತೆ. ಏನು ತಪ್ಪು ಅಂತಾನೆ ಅನ್ಸಲ್ಲ. ನಮ್ಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಇನ್ನು ಅವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೇಡ. ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಕಾದು ತಿನ್ನೋ ಹಣ್ಣು ರುಚಿ ಅನ್ನೋ ತರ ಅವರಿಬ್ರು ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ತಾರೆ. ಹೌದು, ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ನಮ್ ಡುಮ್ಮ ಆಸೆ ಪಡೋಷ್ಟು, ಇಷ್ಟ ಪಡೋಷ್ಟು ಮನೆ ತುಂಬಾ ಮಕ್ಕಳಾಗ್ಬೇಕು. ಅದೇನೋ ಒಂದು ಹಾಡಿದ್ಯಲ್ಲ, ಮಕ್ಕಳಿರಲ್ಲವ್ವ ಮನೆ ತುಂಬಾ, ಆ ತರ ಮನೆ ತುಂಬಾ ಮಕ್ಕಳಾಗ್ಬೇಕು. ಮಾತಾಡೋ. ಏನಕ್ಕೆ? ನಾವು ಮಗು ಮಗು ಅಂತ ಮಕ್ಕಳ ಬಗ್ಗೆ ಮಾತಾಡೋ ವಿಷಯ ನಮ್ಮನೆ ಮಕ್ಕಳ ಕಿವಿಗೆ ಬಿದ್ದು ಬಿಟ್ರೆ ಕಷ್ಟ. ಆಮೇಲೆ ಇಮಿಡಿಯೇಟ್ ಆಗಿ ತಮ್ಮ ಬೇಕು ತಂಗಿ ಬೇಕು ಅಂತ ಬಂದು ಕ್ಯಾತೆ ತೆಗೆದು ಬಿಡ್ತಾರೆ. ಕಷ್ಟ ಆಗ್ಬಿಡುತ್ತಮ್ಮ. ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾವು ಮಕ್ಕಳನ್ನ ಮಾಡ್ಕೊಡ್ಬೇಕಾಗತ್ತೆ. ಅರ್ಜೆಂಟ್ ಅಂತಿದ್ಯಲ್ಲ, ಹೊಡು ಹೊಡು ಬರಲ್ಲ, ಹೊಡು. ಮತ್ತೆ ತೆಗೆದ್ರೆ ಮಕ್ಕಳು. ವಾ ದೇವ್ರೆ, ಆ ರಿಪೋರ್ಟ್ಸ್ ಎಲ್ಲ ಪಾಸಿಟಿವ್ ಆಗಿ ಬಂದು ಗುಡ್ ನ್ಯೂಸ್ ಕೊಟ್ಬಿಡು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.